ಸೊ ಇನ್ ಕೇಸ್ ನೀವು ಆ್ಯಂಡ್ರಾಯ್ಡ್ ಫ್ಯಾನ್ಸ್ ಆಗಿಬಿಟ್ಟು ತುಂಬ ಹ್ಯಾಂಡಿ ಫೋನ್ ಇಲ್ಲ ಅನ್ನೋರು, ಐ ಆಮ್ ಗೋಯಿಂಗ್ ಟು ಐಫೋನ್, ಸೊ ಐಫೋನ್ ತೊಗೊತಿದ್ದೀನಪ್ಪ ಇನ್ನೇನು ಅನ್ನೋರು ವೈಟ್ ಮಾಡಿ. ಆ್ಯಂಡ್ ಆಲ್ಸೋ ದ ಮೋಸ್ಟ್ ಪವರ್ಫುಲ್ಸ್ ಆ್ಯಂಡ್ ಈ ಒಂದು ಬ್ರ್ಯಾಂಡ್ನ ನನಗನ್ಸ್ದಂಗೆ ಭಾಳ ವರ್ಷಗಳ ನಂತರ ಒಂದು ಬೆಸ್ಟ್ ಚಾಂಪಿಯನ್ ಹೀರೋನ ತೊಗೊಂಬಂದಿದ್ದಾರೆ. ಸೊ ಆಲ್ರೆಡಿ ನಿಮಗೆ ತಮ್ಮನೇ ಗೊತ್ತಾಗಿದೆ. ನಾನು ಮಾತಾಡ್ತಿದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S22. ಸೊ ಇವತ್ತು ಇದರ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಲುಕ್ ಇಂಪ್ರೆಷನ್ ನಾನು ನಿಮಗೆ ತೋರಿಸ್ತೀನಿ. ಸ್ಪಾನ್ಸರ್. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಮುಂಚೆ ಒಂದು ತಿಳಿಸ್ಬಿಡ್ತೀನಿ. ಸೊ ಐ ಥಿಂಕ್ ನೀವು ನೋಡ್ಬೋದು ನನ್ನ ಒಂದು ಕಂಪ್ಲೀಟ್ S21 ಈ ಒಂದು ಸ್ಕಿನ್ ಬಂದ್ಬಿಟ್ಟು ನನಗೆ gadgetshieldz ಅಂತಹ ಒಂದು ವೆಬ್ಸೈಟಲ್ಲಿ ನನಗೆ ಕಳಿಸಿದ್ದಾರೆ. ಸೊ ಡೆಫಿನೆಟ್ಲಿ ಒಂದು ಸೂಪರ್ ಕೂಲ್ ಆಗಿರ್ತಕ್ಕಂಥ ಈ ಒಂದು ಸ್ಕಿನ್ಗಳು, ಈ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಟ್ರೆಂಡಿ ಇರ್ತಕ್ಕಂತಹ ಒಂದು ಸ್ಕಿನ್ಸ್ಗಳು gadgetshieldz ಅವ್ರು ಕೊಡ್ತಾರೆ. ಸೊ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಈ ಒಂದು ಸ್ಕಿನೋವಾ ಸೀರೀಸ್ನ ಒಂದು gadgetshieldz ಸ್ಕಿನ್ಸ್ಗಳನ್ನ ನೀವು ಟ್ರೈ ಮಾಡೋದು. ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕ್ರೇಜಿ ಟ್ರೆಂಡಿ ಆಗಿರ್ತಕ್ಕಂಥ ಸ್ಕಿನ್ಸ್ಗಳನ್ನ ಸೇಲ್ ಮಾಡ್ತಾರೆ. ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಸ್ಯಾಮ್ಸಂಗ್ನ S ಸೀರೀಸ್ ಬಂದ್ಬಿಟ್ಟು ನನಗೆ ಫೇವ್ರೇಟು ಆ್ಯಂಡ್ ನಾನು ರೆಕಮೆಂಡ್ ಮಾಡೋಂಥ ಒಂದೇ ಒಂದು ಸೀರೀಸು ಸ್ಯಾಮ್ಸಂಗಲ್ಲಿ S ಸೀರೀಸು. ಯಾಕೆಂತ ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಾಗಿ ಇದರ ಅನ್ಬಾಕ್ಸಿಂಗ್ನ ಮಾಡೋಣ. ಸೊ ಈ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಕ್ರೇಜಿ ಕಾಂಪ್ಯಾಕ್ಟ್ S22 ಒಂದು ವೈಟ್ ಕಲರು. ಎಸ್ಪೆಷಲಿ ನನಗೆ ಫಸ್ಟ್ ಆಫ್ ಆಲ್ ಸ್ಯಾಮ್ಸಂಗಲ್ಲಿ ಈ ಒಂದು ವೈಟ್ ಕಲರ್ ಬಂದ್ಬಿಟ್ಟು ಭಾಳಷ್ಟು ಫೇಮಸ್, ತುಂಬ ಹಳೆಯ ನೆನಪುಗಳು ಬಂದುಬಿಡ್ತು. ಸೊ 2010-11ರಲ್ಲಿ ನಾನು ಫಸ್ಟ್ ಜಾಯ್ನ್ ಆದಾಗ ಸ್ಯಾಮ್ಸಂಗ್ನ ಈ ಒಂದು ವೈಟ್ ಸೀರೀಸ್ ಫೋನ್ಗಳು, ಎಸ್ಪೆಷಲಿ ಗ್ಯಾಲಕ್ಸಿ ಗ್ರ್ಯಾಂಡ್ 2 ಆಗಿರ್ಬೋದು, S ಸೀರೀಸ್ನ ಫೋನ್ಗಳು ಆಗಿರ್ಬೋದು, ಎಸ್ಪೆಷಲಿ ಈ ಒಂದು ವೈಟ್ ಫಿನಿಶಿಂಗ್ ಜೊತೆಗೆ ಭಾಳಷ್ಟು ಸೌಂಡ್ ಮಾಡ್ತಾಯಿದ್ರು ಆ್ಯಂಡ್ ಭಾಳಷ್ಟು ಫೇವ್ರೇಟ್ ರೀ. ಐಫೋನಲ್ಲಿ ಕಲರ್ಗಳು ಮತ್ತು ಅವರ ಒಂದು ಡಿಸೈನ್ ಹಾಗೆ ತುಂಬ ಒಂದು ಸಿಗ್ನೇಚರ್ ಆಗಿತ್ತು. ಹಾಗೆ ಸ್ಯಾಮ್ಸಂಗಲ್ಲಿ ಒಂದು ವೈಟು ಮತ್ತು ಕರ್ವ್ ಎಡ್ಜಸ್ಸು ಮತ್ತು ಆ ಒಂದು ಪಾಪ್ ವಾಟರ್ ಡ್ರಾಪ್ ಸೌಂಡ್ ನಿಮಗೆ ನೆನಪಿದ್ರೆ ಜಸ್ಟ್ ಟೆಕ್ಸ್ಟ್ ಕಮೆಂಟ್ ಮಾಡ್ಬೋದು ನೀವು. ಸೊ ಆ ಥರ ಒಂದು ಹಳೆಯ ನೆನಪಿಗೆ ಹೋದೆ ನಾನು. ಸೊ ಈ ಒಂದು S22 ಸೀರೀಸ್ನ ಒಂದು ವೈಟ್ ಕಲರ್ನ ವೇರಿನ ಜೊತೆಗೆ ಇನ್ನು ಈ ಒಂದು ಬಾಕ್ಸ್ನ ಓಪನ್ ಮಾಡಿದ್ರೆ ನಿಮಗೆ ಸಿಗೋದು ಕೇವಲ ಒಂದು ಟೈಪ್ ಸಿ ಕೇಬಲ್ ಅಷ್ಟೇ, ಎರಡು ಕಡೆ ಬೋತ್ ಸೈಡ್ ಎರಡು ಕಡೆ ಬರುತ್ತೆ. ಆ್ಯಂಡ್ ಇದು 45 ವ್ಯಾಟ್ ತನಕ ಚಾರ್ಜರ್ ಸ್ಪೀಡ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಬಟ್ 25 ವ್ಯಾಟ್ ಚಾರ್ಜರ್ ನಿಮಗೆ ತಗೊಂಡ್ರೆ ಸಾಕು ನನಗನ್ಸೋ ಪ್ರಕಾರ. ಸೊ ಇದು ಜಸ್ಟ್ ಬಾಕ್ಸಲ್ಲಿ ಸಿಗ್ತಕ್ಕಂತಹ ಕಂಟೆಂಟು. ಸೊ ಇನ್ನು ಮೇನ್ ಫೋನಿಗೆ ಬರೋದಾದರೆ ಸೊ ನೋಡ್ಬೋದು ಸೊ ಎಷ್ಟು ಕ್ರೇಜಿ ಕೂಲ್ ಆಗಿದೆ, ಕಾಂಪ್ಯಾಕ್ಟ್ ಆಗಿದೆ ಅಂತ. ಎಸ್ಪೆಷಲಿ ಇದು ನನ್ನ ಟೈಪ್ನ ಕಸ್ಟಮರ್ಸ್ಗಳಿಗೆ ಭಾಳಷ್ಟು ಇಷ್ಟ ಆಗುತ್ತೆ. ತುಂಬ ದೊಡ್ಡ ಸೈಜ್ ಬೇಡ, 6.1 ಇಂಚಸ್ನ ಒಂದು ಕ್ರೇಜಿ ಫುಲ್ HD 128 HDR+ ಇರ್ತಕ್ಕಂಥ ಆ್ಯಂಡ್ ವಿಕ್ಟಸ್ ಪ್ಲಸ್ನ ಒಂದು ಸೇಫ್ಟಿ ಇರ್ತಕ್ಕಂಥ ಒಂದು ಡಿಸ್ಪ್ಲೇ. ಆ್ಯಂಡ್ ಎಸ್ಪೆಷಲಿ ನಾನು ನನ್ನ S21 ಚಾರ್ಜ್ ಹಾಕಿದ್ದೀನಿ ಬಿಕಾಸ್ 25 ವ್ಯಾಟ್ ನೋ ಚಾರ್ಜರ್ ಯೂಸಿಂಗ್ ನಾರ್ಮಲ್ ಚಾರ್ಜರ್. ಸೊ ಸ್ಲೋ ಚಾರ್ಜ್ ಆಗ್ತಾ ಇದೆ. ಸೊ ಬಿಕಾಸ್ ಇದರಲ್ಲೂ ಕೂಡ ನಿಮಗೆ ಚಾರ್ಜರ್ ಸಿಗೋದಿಲ್ಲ. ಸೊ ಮಸ್ಟ್ ಆನ್ ಶುಡ್ ನೀವು ಇದಕ್ಕೆ ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಬಾಕ್ಸಲ್ಲಿ ನಿಮಗೆ ಏನೂ ಸಿಗೋದು ಇಲ್ಲ ಕೂಡ. ಸೊ ಅದನ್ನು ಒಂದು ಪಿನ್ನು ಮತ್ತು ಕೆಲವೊಂದು ಯೂಸರ್ ಮ್ಯಾನುವಲ್ ಪ್ಲಸ್ ಒಂದು ಟೈಪ್ ಸಿ ಕೇಬಲ್ ಬಿಟ್ಟರೆ ಸೊ ಈ ಫೋನ್ ಬರುತ್ತೆ. ಓಕೆ, ಸೊ ಇನ್ ಕೇಸ್ ನಿಮಗೆ ಕಾಂಪ್ಯಾಕ್ಟ್ ಫೋನ್ ನೋಡ್ತಾ ಇದ್ದಾರೆ ಅಂದರೆ ಒಂದು ಕ್ರೇಜಿ ಡಿಸ್ಪ್ಲೇ ಜೊತೆಗೆ ನಾನು ಇವಾಗೆಲ್ಲ ಒಂದು ಫೀಚರ್ಸ್ ಎಲ್ಲ ಹೇಳಿದಲ್ಲ. ಸೊ ಡೆಫಿನೆಟ್ಲಿ ಒಂದು ಇಂಪ್ರೆಸಿವ್ ಡಿಸ್ಪ್ಲೇ ಅಂದರೆ ತಪ್ಪಾಗಲ್ಲ. ಏನಕ್ಕೆ ಅಂದರೆ ಸ್ಯಾಮ್ಸಂಗ್ ಡಿಸ್ಪ್ಲೇ ಕ್ರೇಜಿ ಡಿಸ್ಪ್ಲೇ ಇರುತ್ತೆ. ಇನ್ನು ಇದು ಫ್ರಂಟಲ್ಲಿ ನಿಮಗೆ 10 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಸೊ ಬ್ಯಾಕ್ ಸೈಡ್ ನಿಮಗೆ 3 ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ 3 ಕ್ಯಾಮ್ರಾ ಸೆಟಪ್ ನಿಮಗಿದೆ. ಆ್ಯಂಡ್ ಮೇಜರ್ಲಿ ಈ ಒಂದು ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಲಾಸ್ಟ್ ಟೈಮ್ 64 MP ಕ್ಯಾಮ್ರಾನ ಕೊಟ್ಟಿದ್ರು, ಈ ಸರಿ 50 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಬಟ್ ಸೊ ಒಂದು ಹೇಳಬೇಕಂತಂದರೆ ಸ್ಯಾಮ್ಸಂಗ್ನ ಒಂದು ಇಮೇಜ್ ಸೆನ್ಸಿಂಗ್ ಪ್ರೊಸೆಸರ್ ಬಂದ್ಬಿಟ್ಟು ತುಂಬ ಕ್ರೇಜಿ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಇದರಲ್ಲಿರ್ತಕ್ಕಂಥ ಒಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ನ ಜನರೇಷನ್ 1 ಒಂದು ಐ ಥಿಂಕ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರು ಇನ್ನೂ ಜಾಸ್ತಿ ಬೆಟ್ರಾಗಿ ಮಾಡ್ತಾ ಇಮೇಜ್ ಅಂತ ಸರ್ಪ್ರೈಸ್ ಆಗಿಬಿಡ್ತು. ಬಿಕಾಸ್ ಪಿಕ್ಚರ್ಸ್ ಕ್ವಾಲಿಟಿ ಮತ್ತು ಪಿಕ್ಚರ್ ಕ್ವಾಲಿಟಿ ನೋಡಿದಾಗ ನೀವು ಇಮೇಜಲ್ಲಿ ನೋಡೋ ಪ್ರಕಾರ. ಸೊ ಇನ್ನು ಫ್ರಂಟ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ನೋಡ್ಬೋದು ನಿಮಗೆ. ಸೊ ನನಗೆ ಅನಿಸ್ದಂಗೆ ಎಸ್ಪೆಷಲಿ S21 ಕೂಡ ಯೂಸ್ ಮಾಡ್ತಿರೋದ್ರಿಂದ ಎಸ್ಪೆಷಲಿ ಇದನ್ನು ಡೈರೆಕ್ಟಾಗಿ ವ್ಲಾಗಿಂಗ್ ಮೋಡಲ್ಲಿ ನಾನು ವ್ಲಾಗಿಂಗ್ ಎಲ್ಲ ಬಳಸಿ ನಾನು ಒಂದು ವ್ಲಾಗ್ ಚಾನಲ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸಂತೋಷ್ 2.0 ವ್ಲಾಗ್ಸಲ್ಲಿ ಭಾಳಷ್ಟು ವೀಡಿಯೋಸ್ಗಳನ್ನ ಐ ಥಿಂಕ್ ಭಾಳಷ್ಟು ಒಂದು 2-3 ವೀಡಿಯೋಸ್ಗಳು ವ್ಲಾಗ್ಸ್ನ ಕಂಪ್ಲೀಟಾಗಿ S21ಇಂದನೇ ಯೂಸ್ ಮಾಡಿದ್ದೀನಿ. ಬಿಕಾಸ್ ತುಂಬ ಚೆನ್ನಾಗಿರುತ್ತೆ. ಒಂದು ಕ್ವಾಲಿಟಿ ನ್ಯಾಚುರಲ್ ಕಲರ್ಸಲ್ಲಿ ಸಿಗುತ್ತೆ. ಐ ಥಿಂಕ್ ಆಡಿಯೋ ಕ್ವಾಲಿಟಿ ಕೂಡ ಒಂದು ತುಂಬ ಡೀಸೆಂಟ್ ಆಗಿದೆ. ಸೊ ನಾನು ಭಾಳಷ್ಟು ಆಡಿಯೋನ ಇದನ್ನೇ ಬಳಸೀನಿ. ಸೊ ಇನ್ ಕೇಸ್ ತುಂಬ ಸೈಲೆಂಟ್ ಆಗಿರೋ ಪ್ಲೇಸಲ್ಲಿ ನಿಮಗೆ ಆಡಿಯೋ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ. ಆ್ಯಂಡ್ ಇದು S22ನ ಒಂದು ಆಡಿಯೋ. ಇನ್ನು S21 ಆಡಿಯೋ ಬೇಕಂದ್ರೆ ನನ್ನ ವ್ಲಾಗ್ಸ್ಗಳನ್ನ ನೋಡಿ. ಇನ್ನು ಡೈರೆಕ್ಟಾಗಿ ಹಾಗೆ ಸ್ವಿಚ್ ಆಗುತ್ತೆ. ಸೊ 3x ಝೂಮ್ ಆಗಿರ್ಬೋದು, 5 ವೈಡ್ ಆ್ಯಂಗಲ್ ಕ್ಯಾಮ್ರಾ. ಸೊ ನಾಯ್ಸ್ ಕಾಣುತ್ತೆ ಲೋ ರೇಟಲ್ಲಿ ನೋಡ್ಬೋದು. 1x ಅಲ್ಲಿ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್
12x ಝೂಮಲ್ಲಿ ನೀವು ಒಂದು ವಿಡಿಯೋನ ಮಾಡಬಹುದು. ಓಕೆ, ಸೊ ನಾರ್ಮಲ್ 3x ಇಷ್ಟು ಬರುತ್ತೆ. ಸೂಪರ್ ಕ್ವಾಲಿಟಿ. ಸೊ ನಿಮಗೆ ಅನಿಸುತ್ತೆ ಕ್ಯಾಮ್ರಾ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದಲ್ಲಿ ಝೂಮಲ್ಲೂ ಕೂಡ ಒಂದು ಕ್ವಾಲಿಟಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡುತ್ತೆ ಸ್ಯಾಮ್ಸಂಗ್ನ ಸೆನ್ಸರ್ ಎಸ್ಪೆಷಲಿ. ಸೊ ಹಾಗೆ ಎಲ್ಲ ಕ್ಯಾಮ್ರಾಗಳು ಸೆಟಪ್ ಸೂಪರ್ ಆಗಿದೆ. ಎನಿವೆ ಈ ಒಂದು ಫೋನ್ನ ಬಗ್ಗೆ ನಾನು ಇಲ್ಲಿ ಯಾವುದೇ ರಿವ್ಯೂ ಮಾಡೋಕ್ಕೆ ಬಂದಿಲ್ಲ, ಫಸ್ಟ್ ರಿವ್ಯೂ ಮಾಡೋಕ್ಕಿಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ ಪ್ರೂವನ್ ಸೀರೀಸು S21 ಹಿಡಿದು. ಸೊ ಈ ಒಂದು ಫೋನ್ನ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಒಂದು ಕಾಂಪ್ಯಾಕ್ಟ್ ಫೋನ್ ನೋಡ್ತಾ ಇದ್ದಾರೆ ಅಂದರೆ ಈ ಒಂದು ಫೋನನ್ನು ತಗೋಬೋದು. ಆ್ಯಂಡ್ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಆ್ಯಂಡ್ ಕ್ರೇಜೀಸ್ 120 Hz SDR10+ನ ಒಂದು ವಿಕ್ಟಸ್ ಪ್ಲಸ್ನ ಒಂದು ಪ್ರೊಡಕ್ಷನ್ ಜೊತೆಗೆ ಒಂದು ಕ್ರೇಜಿ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸು. ನೆಕ್ಸ್ಟು ಕ್ಯಾಮ್ರಾಗಳು ಬಂದ್ಬಿಟ್ಟು ಸೂಪರ್ ಆಗಿದೆ. ಆ್ಯಂಡ್ ನಾನು ಕೂಡ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಅದು ಸಿಮಿಲರ್, ಬಟ್ ಇದು ಸ್ವಲ್ಪ ಪಿಕ್ಸೆಲ್ ಸೈಜ್ ಸ್ವಲ್ಪ ಜಾಸ್ತಿ, ಸೆನ್ಸಾರ್ ಸೈಜ್ ಜಾಸ್ತಿ ಬಳಸಿದ್ರೆ ಹಾಗೆ ನಿಮ್ಗೆ ಇನ್ನೂ ಚೆನ್ನಾಗಿ ಒಂದು ಕ್ವಾಲಿಟಿ ಜಾಸ್ತಿ ಬರುತ್ತೆ ನಿಮ್ಗೆ ಆಲ್ರೆಡಿ, ಬಿಕಾಸ್ S21 ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ. ಸೊ ಇನ್ನು S21ಗೂ ಇದಕ್ಕೂ ನಾನು ಕಂಪೇರ್ ಮಾಡಿದಾಗ ನೀವು ಬೆಟ್ರಾಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಬಂದ್ಬಿಟ್ಟು ಒಂದು ಪರ್ಫಾರ್ಮೆನ್ಸ್, ಬಿಕಾಸ್ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 3 Generation 1 ಪ್ರೊಸೆಸರ್ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸು ಕಂಪ್ಲೀಟ್ ಓವರ್ ಎಕ್ಸ್ಪೀರಿಯನ್ಸು ಭಾಳಷ್ಟು ಇಂಪ್ರೂವ್ಡ್ ಆಗಿರುತ್ತೆ. ಸೊ S21 ನನಗೆ ಅನಿಸಿದ್ದು, ಸೊ ಒಂದು ಕೆಲವೊಂದು ಸಾಫ್ಟ್ವೇರ್ ಗ್ಲಿಚಸ್ ಇದೆ, ಅವಾಗವಾಗ 1 UI ಸ್ಟಾಪ್ ಅಂತ ಬರುತ್ತೆ. ಅದನ್ನು ಬಿಟ್ಟರೆ ಬ್ಯಾಟ್ರಿ ಬ್ಯಾಕಪ್ ನನಗೆ ತುಂಬ ಕನ್ಸರ್ನ್ S21 ಸೀರೀಸಲ್ಲಿ. ಆ್ಯಂಡ್ ಎಸ್ಪೆಷಲಿ ಇದು ನನ್ನ ಅಂತ ಯೂಸರ್ಗೆ ಏನೋ, ಬಿಕಾಸ್ ಐ ಯೂಸ್ ತುಂಬ ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡ್ತೀನಿ. ಬಟ್ ಒಂದು ಕಂಪ್ಲೀಟ್ ಡೀಸೆಂಟ್ ಯೂಸರ್ ನೀವು ಆಗಿದ್ರೆ ಇದನ್ನು ನೀವು ತೊಗೋಬೋದು, ಬಿಕಾಸ್ ಇದರಲ್ಲಿ ನಿಮಗೆ 3700 ಬ್ಯಾಟ್ರಿ ಇದೆ, 6.1 ಇಂಚಸ್ನ ಒಂದು ಡಿಸ್ಪ್ಲೇ ಕಂಪೇರ್ಡ್ ಟು 6.2 ಇಂಚಸ್ಸಿಂದ 1 ಇಂಚಸ್ ಕಡಿಮೆನ ಮಾಡಿದರೆ 3700 ಜೊತೆಗೆ. ಆ್ಯಂಡ್ 45 ವ್ಯಾಟ್ನ ಸಪೋರ್ಟ್ ಇರೋದು ನೀವು 45 ವ್ಯಾಟ್ನ ಚಾರ್ಜರ್ನ ತೊಗೊಂಡ್ರೆ ಸೊ ಡೆಫಿನೆಟ್ಲಿ ನಿಮಗೆ ಡಿಫ್ರೆನ್ಸ್ ಅನ್ಸೋದಿಲ್ಲ, ಬಿಕಾಸ್ ಕ್ವಿಕ್ ಚಾರ್ಜ್ ಫಾಸ್ಟಾಗಿ ಆಗುತ್ತೆ ನೀವು ಕ್ಯಾರಿ ಮಾಡ್ತಾ ಇದ್ದರೆ. ಸೊ ನಿಮಗೆ ಈ ಒಂದು S21 ಫೋನ್ ಬಂದ್ಬಿಟ್ಟು ಸೊ ಒಂದು ಬೆಸ್ಟ್ ಚಾಯ್ಸು. ಇದು ಫಸ್ಟ್ ಇಂಪ್ರೆಷನ್ ಅಷ್ಟೇ, ಅದು ಇನ್ ಡೀಟೇಲ್ ಹೋದ್ರು ಕೂಡ ನಿಮಗೆ ಈ ಒಂದು ಫೋನ್ ಒಂದು ಬೆಸ್ಟ್ ಪ್ರೂವನ್ ಬ್ರ್ಯಾಂಡ್. ಸದ್ಯಕ್ಕೆ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಸೀರೀಸ್ನ ಒಂದು ಸ್ಟಾರ್ಟಿಂಗ್ ಚಾಂಪಿಯನ್ ಅಂತ ಅನ್ಬೋದು. ಡೆಫಿನೆಟ್ಲಿ ಐಫೋನ್ಗೆ ಟಕ್ಕರ್ ಕೊಡುವಂತಹ ಒಂದು ಆ್ಯಂಡ್ರಾಯ್ಡಲ್ಲಿ ಸೊ ನಿಮಗೆ ಸೊ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡಬೇಕಾದ್ರೆ ಇದು ನಿಮಗೆ Android 12 ಬೇಸ್ ಇರತಕ್ಕಂಥ ಒಂದು 1 UI 4.1 ಬರುತ್ತೆ ನಿಮಗೆ. ಸೊ ಸ್ಯಾಮ್ಸಂಗ್ನ UI ಬಂದ್ಬಿಟ್ಟು ಒಂದು ಕ್ರೇಜಿ ಫೀಚರ್ಸ್ನ ಲೋಡೆಡ್ ತೊಗೊಂಬರ್ತೀವಿ, ಇನ್ಕ್ಲೂಡಿಂಗ್ ಒಂದು ನಾಕ್ಸ್ ಸೆಕ್ಯೂರಿಟಿ ಬಂದ್ಬಿಟ್ಟು ನಿಮಗೆ ಒಂದು ಸೆಕ್ಯೂರ್ ಇರ್ತಕ್ಕಂತಹ ಪೇಮೆಂಟ್ ಆಗಿರ್ಬೋದು, ಅಥವಾ ಕಂಪ್ಲೀಟಾಗಿ A to Z ನಿಮಗೆ ಒಂದು ಫೀಚರ್ಸ್ಗಳನ್ನ ಲೋಡ್ ಮಾಡ್ಕೊಂಡು ಬರುತ್ತೆ ನಿಮಗೆ. ಸೊ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಮುಂಚೆ ಪಾಸಿಬಲ್ ಆಗಿ ಇನ್ ಕಮಿಂಗ್ ಡೇಸಲ್ಲಿ ಇದಕ್ಕೆ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕಂತಂದರೆ ಒಂದು ಸ್ಯಾಮ್ಸಂಗ್ 1 ಬಗ್ಗೆ ಡೆಫಿನೆಟ್ಲಿ ಮಾಡ್ತೀನಿ, ಬಿಕಾಸ್ ಸ್ಯಾಮ್ಸಂಗ್ನ ಫೋನ್ ತೊಗೊಂಡಿದ್ದೀನಿ ರೀ. ಸೊ ಹಾಗೆ ಮಾಡಲೇಬೇಕಾಗುತ್ತೆ ಸೊ ಇನ್ ಕೇಸ್ ನಿಮಗೆ ಅವಶ್ಯಕತೆ ಇದ್ದಲ್ಲಿ. ಸೊ ಇದು ಒಂದು ನನ್ನ ಒಂದು ಫಸ್ಟ್ ಇಂಪ್ರೆಷನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S22, ಇನ್ಕ್ಲೂಡಿಂಗ್ ಡಿಸ್ಪ್ಲೇ, ಓವರ್ ಆಲ್ ಡಿಸೈನ್ ಬಂದ್ಬಿಟ್ಟು, ಅದಾದಮೇಲೆ ಟೋಟಲ್ ಪರ್ಫಾರ್ಮೆನ್ಸ್ ಕೂಡ ಬಂದ್ಬಿಟ್ಟು. ಸೊ ನನ್ನ ಇದು ಒಂದು ರಿಟೇಲ್ ಯೂನಿಟ್ ನನಗೆ ಸಿಕ್ಕಿರೋದು. ಸೊ ಹಾಗೆ ಇದನ್ನು ಅನ್ಬಾಕ್ಸಿಂಗ್ ಆಲ್ರೆಡಿ ಆಗಿದೆ. ಸೊ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತೇಳಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೋಪ್ಫುಲಿ ಈ ಒಂದು ಫೋನ್ S22 ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು, ಸೊ ನಿಮಗೆ ಏನೋ ಡೌಟ್ಸ್ ಇದೆ ಕಾಮೆಂಟ್ ಮಾಡ್ತೀವಿ, ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಬಟ್ A to Z ಒಂದು ಎನಿಟೈನರ್, ಒಂದು ಕಾಂಪ್ಯಾಕ್ಟ್ ಫೋನ್. ಸೊ ಇನ್ ಕೇಸ್ ನಿಮಗೆ ಈ ರೀತಿಯ ಒಂದು ಫೋನಲ್ಲಿ ಇಂಟ್ರೆಸ್ಟ್ ಇದ್ದರೆ ಸೊ ಇದನ್ನು ಆರಾಮಾಗಿ ನೀವು ತೊಗೋಬೋದು, ತೊಗೊಳ್ಳಿ. ಆ್ಯಂಡ್ ಗುಡ್ ಜಾಬ್ ಸ್ಯಾಮ್ಸಂಗ್ ಸ್ನ್ಯಾಪ್ಡ್ರಾಗನ್ಸ್ ಪ್ರೊಸೆಸರ್ಗಳನ್ನ ಅವರ ಒಂದು ಫೋನ್ ತಂದು, ಬಿಕಾಸ್ ಏನಕ್ಕೆ ನಮ್ಮ ಇಂಡಿಯನ್ಸ್ಗೆ ಎಸ್ಪೆಷಲಿ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಅಂದರೆ ತುಂಬ ಪ್ರೀತಿ ಜಾಸ್ತಿ. ಅದು ಎಸ್ಪೆಷಲಿ ಸ್ಯಾಮ್ಸಂಗ್ನ ಫೋನ್ ನೋಡಲಿಕ್ಕೆ ಎಕ್ಸಿನೋಸ್ ಪ್ರೊಸೆಸರ್ ಕೂಡ ಬೆಟರ್ ಪರ್ಫಾರ್ಮ್ ಮಾಡುತ್ತೆ, ಬಟ್ ಸ್ನ್ಯಾಪ್ಡ್ರಾಗನ್ನಲ್ಲಿರ್ತಕ್ಕಂಥ ಕಂಪ್ಲೀಟ್ ಆಪ್ಟಿಮೈಸೇಷನ್ನ ಒಂದು ಫೀಲ್ ಬೇರೆ ಸಿಗುತ್ತೆ. ಎಸ್ಪೆಷಲಿ ನನಗೂ ಕೂಡ ಅದೇ ಒಂದು ಡಿಸಪಾಯಿಂಟ್ ಆಗಿದೆ. ಬಟ್ ಎನಿವೆ S20 ತೊಗೊಳೋದಕ್ಕಿಂತ ಬಿಕಾಸ್ ಸ್ನ್ಯಾಪ್ಡ್ರಾಗನ್ ವರ್ಷನ್ ಅದೇ ಇತ್ತು. S20 FE ಬರಲಿಲ್ಲ, ಬಟ್ S21 FE ಬರಲಿಲ್ಲ. ಸೊ S21 FE ಸ್ನ್ಯಾಪ್ಡ್ರಾಗನ್ ವೇರಿಯಂಟ್ ಬರೋ ತನಕ ಸೊ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಐ ಬಾಟ್ S21. ಬಟ್ ಸ್ಟಿಲ್ ನೋ ರಿಗ್ರೆಟ್ಸ್, ತುಂಬ ಚೆನ್ನಾಗಿದೆ, ನಾನು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತೇನೆ S21. ಬಟ್ S22 ಬಂದುಬಿಟ್ಟು ಡೆಫಿನೆಟ್ಲಿ ಒಂದು ಒಳ್ಳೆ ಅಪ್ಗ್ರೇಡು, ಎಕ್ಸೆಪ್ಟ್ ಒಂದು ಬ್ಯಾಟ್ರಿ ಮತ್ತು ಡಿಸ್ಪ್ಲೇ ಕಟ್ ಆಫ್ ಬಿಟ್ಟು. ಸೊ ಇನ್ಕ್ಲೂಡಿಂಗ್ ಒಂದು ಬೆಟರ್ ಇಂಪ್ರೂವ್ಡ್ ಕ್ಯಾಮ್ರಾ ಪ್ಲಸ್ ಪರ್ಫಾರ್ಮೆನ್ಸ್. ಓಕೆ, ಮತ್ತೆ ಸಿಗ್ತೀನಿ ಮುಂದೆ ನೋಡಿದ್ರೆ ತನಕ ಸೇಫ್ ಆಗಿರೋದು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.